ಗುಜರಾತ್ನ ವಡೋದರದಲ್ಲಿ ಮೊಸಳೆಗಳ ಹಾವಳಿ. ಗುಜರಾತ್ನ ವಡೋದರದಲ್ಲಿ ಮೊಸಳೆಗಳ ಹಾವಳಿ ಶುರುವಾಗಿದೆ. ವಡೋದರ ನಗರಕ್ಕೆ ನುಗ್ಗಿದ ವಿಶ್ವಾಮಿತ್ರಿ ನದಿ ನೀರು. ಪ್ರವಾಹದ ನೀರಿನಲ್ಲಿ ದೈತ್ಯ ಮೊಸಳೆಗಳು ಓಡಾಡ್ತಾ ಇವೆ. ಈವರೆಗೆ ನಗರದಲ್ಲಿ ಓಡಾಡ್ತಾ ಇದ್ದ 5 ಮೊಸಳೆಗಳನ್ನು ರಕ್ಷಣೆ ಮಾಡಲಾಗಿದೆ. ಮನೇಜಾ, ಮಕಾರ್ಪುರ, ಫತೇಗಂಜ್, ಉರ್ಮಿ ರಸ್ತೆ, ಬಿಲ್ ಏರಿಯಾದಲ್ಲಿ 4 ದೈತ್ಯ ಮೊಸಳೆಗಳು ಮತ್ತು 1 ಮರಿ ಮೊಸಳೆ ಸಿಕ್ಕಿದೆ. ನೀರು ಕಡಿಮೆಯಾದರೆ ಮತ್ತಷ್ಟು ಮೊಸಳೆಗಳು ಪತ್ತೆಯಾಗುವ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಡೋದರ ನಿವಾಸಿಗಳಿಗೆ. ಗಮನಿಸ್ತಾ ಇದ್ದೀರಿ, ದೈತ್ಯಾಕಾರದ ಮೊಸಳೆಗಳು ಕಾಣಿಸ್ಕೊಳ್ತಾ ಇವೆ. ಪ್ರವಾಹದ ನೀರಿನಲ್ಲಿ ಜನವಸತಿ ಪ್ರದೇಶಕ್ಕೆ ನುಗ್ಗಿರುವಂತಹ ಮೊಸಳೆಗಳು. ಈಗಾಗಲೇ 4 ದೈತ್ಯ ಮೊಸಳೆ ಮತ್ತು 1 ಮರಿ ಮೊಸಳೆಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹದ ನೀರು ಕಮ್ಮಿ ಆಗ್ತಾ ಇದ್ದ ಹಾಗೆ ಮತ್ತಷ್ಟು ಮೊಸಳೆಗಳು ಗೋಚರಿಸುವ ಸಾಧ್ಯತೆ ಇದೆ. ಹಾಗಾಗಿ ಜನರು ಹೋಗಿ ಬರಬೇಕಿದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಅಂತ ಅರಣ್ಯ ಅಧಿಕಾರಿಗಳು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಈ ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರವಾಹದ ನೀರು ಜನವಸತಿ ಪ್ರದೇಶಗಳಿಗೆ ನುಗ್ಗಿದಾಗ ಅದರ ಜೊತೆಗೆ ಜಲಚರ ಪ್ರಾಣಿಗಳು ಕೂಡ ಜನವಸತಿ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗಿದೆ. ಇದು ಗುಜರಾತ್ನ ವಡೋದರ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ದೈತ್ಯಾಕಾರದ ಮೊಸಳೆ ಯಾವ ರೀತಿಯಾಗಿ ಸಾಗಿ ಹೋಗ್ತಾ ಇದೆ ಅಂತ ಹೇಳಿ. ಬರೀ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇನ್ನೂ ಅನೇಕ ಮೊಸಳೆಗಳು ಕಾಣಿಸಿಕೊಳ್ಳಬಹುದು. ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಅರಣ್ಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ 5 ಮೊಸಳೆಗಳನ್ನು ಕೂಡ ರಕ್ಷಿಸಲಾಗಿದೆ.